ಮಾರ್ಚ್ 11, 2026 ರಂದು ಢಾಕಾದ ಮಿರ್ಪುರ್ನಲ್ಲಿರುವ ಶೆರೆ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನದ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಆತಿಥೇಯ ಬಾಂಗ್ಲಾದೇಶ ಕೇವಲ 115 ರನ್ಗಳ ಚಿಕ್ಕ ಗುರಿ ಬೆನ್ನತ್ತಿ ಕೇವಲ 15.1 ಓವರ್ಗಳಲ್ಲಿ ಆರಾಮವಾಗಿ ಗುರಿ ತಲುಪಿತು. ಇದು ಎರಡೂ ತಂಡಗಳ ನಡುವಿನ ಕಾರ್ಯಕ್ಷಮತೆಯ ದೊಡ್ಡ ಅಂತರವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿತು. 209 ಎಸೆತಗಳು ಬಾಕಿ ಇರುವಾಗಲೇ ಸಿಕ್ಕ ಈ ನಿರ್ಣಾಯಕ ಗೆಲುವು ಬಾಂಗ್ಲಾದೇಶಕ್ಕೆ ಸರಣಿಯಲ್ಲಿ 1-0 ಮುನ್ನಡೆ ತಂದುಕೊಟ್ಟಿದೆ. ಇದು ಅವರ ಐಸಿಸಿ ಏಕದಿನ ಶ್ರೇಯಾಂಕದಲ್ಲಿ ಸುಧಾರಣೆಗೆ ಬಹಳ ಮುಖ್ಯವಾಗಿದೆ. ಬಾಂಗ್ಲಾದೇಶದ ಯುವ ವೇಗದ ಬೌಲರ್ ನಹಿದ್ ರಾಣಾ ಪಂದ್ಯದ ಸ್ಟಾರ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದರು. ಅವರು ತಮ್ಮ ವೃತ್ತಿಜೀವನದ ಅತ್ಯುತ್ತಮ ಪ್ರದರ್ಶನ ನೀಡಿ 5 ವಿಕೆಟ್ ಕಬಳಿಸಿ ಪಾಕಿಸ್ತಾನದ ಬ್ಯಾಟಿಂಗ್ ಪಡೆಯನ್ನು ಧ್ವಂಸಗೊಳಿಸಿದರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಪಾಕಿಸ್ತಾನ ಕೇವಲ 30.4 ಓವರ್ಗಳಲ್ಲಿ 114 ರನ್ಗಳಿಗೆ ಆಲ್ಔಟ್ ಆಗಿ ಧೂಳೀಪಟವಾಯಿತು. ನಾಯಕ ಶಾಹೀನ್ ಅಫ್ರಿದಿ ನೇತೃತ್ವದ ಹಲವು ಹೊಸಬರಿಂದ ಕೂಡಿದ ಪಾಕಿಸ್ತಾನ ತಂಡ ಯಾವುದೇ ದೊಡ್ಡ ಜೊತೆಯಾಟಗಳನ್ನು ಕಟ್ಟುವಲ್ಲಿ ವಿಫಲವಾಯಿತು. ಬಾಂಗ್ಲಾದೇಶದ ಗುರಿ ಬೆನ್ನಟ್ಟುವಿಕೆಯನ್ನು ಓಪನರ್ ತಂಜಿದ್ ಹಸನ್ ತಮೀಮ್ ಮುನ್ನಡೆಸಿದರು. ಕೇವಲ 42 ಎಸೆತಗಳಲ್ಲಿ ಅಜೇಯ 67 ರನ್ ಸಿಡಿಸಿ ಆಕ್ರಮಣಕಾರಿ ಮತ್ತು ಆತ್ಮವಿಶ್ವಾಸದ ಬ್ಯಾಟಿಂಗ್ ಪ್ರದರ್ಶಿಸಿದರು. ಈ ಸರಣಿ ಬಾಂಗ್ಲಾದೇಶಕ್ಕೆ ವಿಶೇಷ ಮಹತ್ವ ಪಡೆದಿದೆ, ಏಕೆಂದರೆ 2027ರ ಐಸಿಸಿ ಪುರುಷರ ಕ್ರಿಕೆಟ್ ವಿಶ್ವಕಪ್ಗೆ ನೇರವಾಗಿ ಅರ್ಹತೆ ಪಡೆಯಲು ಅವರಿಗೆ ಪ್ರಮುಖ ಶ್ರೇಯಾಂಕದ ಅಂಕಗಳು ಬೇಕಿವೆ. ಸದ್ಯ ನೇರ ಅರ್ಹತೆಗೆ 10ನೇ ಸ್ಥಾನದಲ್ಲಿರುವ ಬಾಂಗ್ಲಾದೇಶಕ್ಕೆ ಈ ಸರಣಿ ತುಂಬಾ ನಿರ್ಣಾಯಕವಾಗಿದೆ. ಮುಂದಿನ 2 ಏಕದಿನ ಪಂದ್ಯಗಳು ಮಾರ್ಚ್ 13 ಮತ್ತು 15 ರಂದು ನಿಗದಿಯಾಗಿವೆ. ಎರಡೂ ಪಂದ್ಯಗಳು ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿವೆ. ಪಾಕಿಸ್ತಾನದ ಇನ್ನಿಂಗ್ಸ್ ಹೊಸಬರಾದ ಸಾಹಿಬ್ಜಾದ ಫರ್ಹಾನ್ ಮತ್ತು ಮಾಜ್ ಸಾದಖತ್ ಅವರ ಎಚ್ಚರಿಕೆಯ ಆಟದಿಂದ ಶುರುವಾಯಿತು. ಇವರು 41 ರನ್ಗಳ ಓಪನಿಂಗ್ ಜೊತೆಯಾಟ ಆಡಿದ್ರು. ಇದರಲ್ಲಿ ಫರ್ಹಾನ್ 27, ಸಾದಖತ್ 18 ರನ್ ಗಳಿಸಿದ್ರು. ಆದ್ರೆ ಈ ಉತ್ತಮ ಆರಂಭ ನಹೀದ್ ರಾಣಾ ಬೌಲಿಂಗ್ಗೆ ಬಂದ್ಮೇಲೆ ಬೇಗನೆ ಕುಸಿಯಿತು. ರಾಣಾ, ಸಾಹಿಬ್ಜಾದ ಫರ್ಹಾನ್ ರನ್ನ ಔಟ್ ಮಾಡಿ ಆರಂಭಿಕ ಜೊತೆಯಾಟ ಮುರಿದ್ರು. ಮತ್ತೆ ತಂಡ ಬೇಗನೆ ಇನ್ನೊಂದು ವಿಕೆಟ್ ಕಳೆದುಕೊಂಡಿತು. ಶಮಿಲ್ ಹುಸೇನ್ 4 ರನ್ಗೆ ಔಟ್ ಆದ್ರು. ಆ ಬೆನ್ನಲ್ಲೇ ಮಾಜ್ ಸಾದಖತ್ ಕೂಡ ಔಟ್ ಆದ್ರು. ಇಬ್ರೂ ರಾಣಾ ವೇಗ ಮತ್ತು ಬೌನ್ಸ್ಗೆ ಬಲಿಯಾದ್ರು. ಮೊಹಮ್ಮದ್ ರಿಜ್ವಾನ್ 10 ರನ್ ಗಳಿಸಿದ್ರು, ಆದ್ರೆ ಅವರೂ ಕೂಡ ರಾಣಾ ಬೌಲಿಂಗ್ಗೆ ಔಟ್ ಆದ್ರು. ಆ ಮೂಲಕ ಆ ಯುವ ವೇಗಿ 4 ವಿಕೆಟ್ ಕಬಳಿಸಿದ್ರು. ಸಲ್ಮಾನ್ ಅಘಾ 5 ರನ್ ಗಳಿಸಿದ್ರು, ಆದ್ರೆ ಅವರೂ ಔಟ್ ಆಗೋ ಮೂಲಕ ರಾಣಾ ಈ ಇನ್ನಿಂಗ್ಸ್ನಲ್ಲಿ 5ನೇ ವಿಕೆಟ್ ಪಡ್ಕೊಂಡ್ರು. ಪಾಕಿಸ್ತಾನದ ಮಧ್ಯಮ ಮತ್ತು ಕೆಳ ಕ್ರಮಾಂಕದ ಬ್ಯಾಟರ್ಗಳಿಂದ ಯಾವುದೇ ಪ್ರತಿರೋಧ ಸಿಗಲಿಲ್ಲ. ನಾಯಕ ಮೆಹಿದಿ ಹಸನ್ ಮಿರಾಜ್ ಕೂಡ ಪ್ರಮುಖ ವಿಕೆಟ್ಗಳನ್ನು ಪಡೆದ್ರು. ಅವರು 10 ಓವರ್ಗಳಲ್ಲಿ ಕೇವಲ 29 ರನ್ ನೀಡಿ 3 ವಿಕೆಟ್ ಪಡೆದ್ರು. ಫಹೀಮ್ ಅಶ್ರಫ್ ಒಬ್ಬರೇ ಕೊಂಚ ಪ್ರತಿರೋಧ ತೋರಿದ್ರು. ಅವರು 47 ಎಸೆತಗಳಲ್ಲಿ 37 ರನ್ ಗಳಿಸಿ ತಂಡದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದ್ರು. ಈ ಪ್ರದರ್ಶನದಿಂದ ಪಾಕಿಸ್ತಾನ 100 ರನ್ ಗಡಿ ದಾಟಲು ಸಾಧ್ಯವಾಯಿತು. ಅಂತಿಮವಾಗಿ ಪಾಕಿಸ್ತಾನ ತಂಡ 30.4 ಓವರ್ಗಳಲ್ಲಿ 114 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಸರಣಿಗೆ ಪಾಕಿಸ್ತಾನ ತಂಡದಲ್ಲಿ 6 ಹೊಸ ಮುಖಗಳು ಮತ್ತು ಮೊದಲ ಏಕದಿನ ಪಂದ್ಯದಲ್ಲಿ 4 ಪದಾರ್ಪಣೆ ಮಾಡಿದ ಆಟಗಾರರಿದ್ದರು. ಇದು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಪಾಕಿಸ್ತಾನದ ತಂತ್ರವಾಗಿತ್ತು. ಮಾಜಿ ನಾಯಕ ಬಾಬರ್ ಅಜಮ್ಗೆ ವಿಶ್ರಾಂತಿ ನೀಡಲಾಗಿತ್ತು. ಈ ಸರಣಿಯಲ್ಲಿ ಪಾಕಿಸ್ತಾನದ ಪ್ರಯೋಗಾತ್ಮಕ ವಿಧಾನಕ್ಕೆ ಇದು ಸಾಕ್ಷಿಯಾಯಿತು. ಬಾಂಗ್ಲಾದೇಶದ ಬೌಲಿಂಗ್ ದಾಳಿ, ಅದರಲ್ಲೂ ಸಂಚಲನ ಸೃಷ್ಟಿಸಿದ ನಹಿದ್ ರಾಣಾ ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಟ್ಟಿತು. 2002ರ ಅಕ್ಟೋಬರ್ 2 ರಂದು ಹುಟ್ಟಿದ ಬಲಗೈ ವೇಗದ ಬೌಲರ್ ರಾಣಾ ತಮ್ಮ ಸ್ಪೆಲ್ನಲ್ಲಿ ಅಬ್ಬರದ ಜೊತೆಗೆ ನಿಖರವಾದ ಬೌಲಿಂಗ್ ಮಾಡಿ ಮಿಂಚಿದರು. 7 ಓವರ್ಗಳಲ್ಲಿ ಕೇವಲ 24 ರನ್ ನೀಡಿ 5 ವಿಕೆಟ್ ಕಬಳಿಸುವ ಮೂಲಕ ತಮ್ಮ ವೃತ್ತಿಜೀವನದ ಶ್ರೇಷ್ಠ ಸಾಧನೆ ಮಾಡಿದರು. ಅವರ ಹೆಚ್ಚುವರಿ ಪುಟಿತ ಮತ್ತು ವೇಗದ ಬೌಲಿಂಗ್ ಮುಂದೆ ಪಾಕಿಸ್ತಾನದ ಟಾಪ್ ಆರ್ಡರ್ ಮತ್ತು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಸಂಪೂರ್ಣ ಮಂಕಾದರು. 41 ರನ್ಗಳ ಆರಂಭಿಕ ಜೊತೆಯಾಟವನ್ನು ಮುರಿಯುವ ಮೂಲಕ ರಾಣಾ ಪಾಕ್ ಬ್ಯಾಟಿಂಗ್ ಪತನಕ್ಕೆ ನಾಂದಿ ಹಾಡಿದರು. ಸಾಹಿಬ್ಜಾದ ಫರ್ಹಾನ್ ಮತ್ತು ಮಾಜ್ ಸಾದಖತ್ ಅವರನ್ನು ಅತಿ ಕಡಿಮೆ ಅಂತರದಲ್ಲಿ ಔಟ್ ಮಾಡಿ ಪೆವಿಲಿಯನ್ ಸೇರುವಂತೆ ಮಾಡಿದರು. ನಂತರ ಶಮೈಲ್ ಹುಸೇನ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರನ್ನು ಕೂಡ ಔಟ್ ಮಾಡುವ ಮೂಲಕ ತಮ್ಮ 4 ವಿಕೆಟ್ ಸಾಧನೆ ಪೂರ್ಣಗೊಳಿಸಿದರು. 5ನೇ ವಿಕೆಟ್ ಆಗಿ ಸಲ್ಮಾನ್ ಅಘಾ ಕೂಡ ರಾಣಾಗೆ ಬಲಿಯಾಗುವುದರೊಂದಿಗೆ ಸಂಕಷ್ಟದಲ್ಲಿದ್ದ ಪಾಕ್ ಬ್ಯಾಟಿಂಗ್ ಲೈನಪ್ ಮೇಲೆ ರಾಣಾ ತಮ್ಮ ಹಿಡಿತವನ್ನು ಇನ್ನಷ್ಟು ಗಟ್ಟಿ ಮಾಡಿದರು. ರಾಣಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶದ ವೇಗಿ ಎಸೆದ ಅತಿ ವೇಗದ ಚೆಂಡಿನ ದಾಖಲೆಯನ್ನು 152.0 ಕಿ.ಮೀ ಗಂಟೆ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಇದು ಅವರ ಕಚ್ಚಾ ಪ್ರತಿಭೆಗೆ ಸಾಕ್ಷಿಯಾಗಿದೆ. ರಾಣಾ ಅವರ ಈ ಅದ್ಭುತ ಪ್ರದರ್ಶನಕ್ಕೆ ಬಾಂಗ್ಲಾದೇಶದ ಓಡಿ ನಾಯಕ ಮೆಹಿದಿ ಹಸನ್ ಮಿರಾಜ್ ಅವರ ಶಿಸ್ತಿನ ಬೌಲಿಂಗ್ ಕೂಡ ಉತ್ತಮ ಬೆಂಬಲ ನೀಡಿತು. ತಮ್ಮ ಪೂರ್ಣ 10 ಓವರ್ಗಳಲ್ಲಿ ಕಟ್ಟುನಿಟ್ಟಾದ ಕಂಟ್ರೋಲ್ ಕಾಯ್ದುಕೊಂಡ ಮಿರಾಜ್ ಕೇವಲ 29 ರನ್ಗಳಿಗೆ 3 ಪ್ರಮುಖ ವಿಕೆಟ್ ಉರುಳಿಸಿದರು. ತಸ್ಕಿನ್ ಅಹ್ಮದ್ ಮತ್ತು ಮುಸ್ತಾಫಿಜುರ್ ರೆಹಮಾನ್ ಕೂಡ ತಲಾ ಒಂದೊಂದು ವಿಕೆಟ್ ಪಡೆದು ಎದುರಾಳಿ ತಂಡಕ್ಕೆ ಚೇತರಿಸಿಕೊಳ್ಳಲು ಬಿಡಲಿಲ್ಲ. ಬಾಂಗ್ಲಾದೇಶದ ಬೌಲರ್ಗಳ ಈ ಸಂಘಟಿತ ಪ್ರಯತ್ನ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕುಸಿಯುವಂತೆ ಮಾಡಿತು. ಇದರಿಂದ ಅವರ ಬ್ಯಾಟ್ಸ್ಮನ್ಗಳಿಗೆ ಸುಲಭದ ಗುರಿಯನ್ನು ನೀಡಿದಂತಾಯಿತು. 115 ರನ್ಗಳ ಗುರಿ ಬೆನ್ನತ್ತಿದ ಬಾಂಗ್ಲಾದೇಶದ ಬ್ಯಾಟಿಂಗ್ ಲೈನಪ್ ಉತ್ತಮ ಆತ್ಮವಿಶ್ವಾಸ ಮತ್ತು ವೇಗದ ಆಟ ಪ್ರದರ್ಶಿಸಿತು. ಓಪನರ್, ಎಡಗೈ ಬ್ಯಾಟ್ಸ್ಮನ್ ತಂಜಿದ್ ಹಸನ್ ತಮೀಮ್ ಅವರು ಹುಟ್ಟಿದ್ದು ಡಿಸೆಂಬರ್ 1, 2000. ಅವರೇ ಈ ರನ್ ಚೇಸ್ಗೆ ಮುಖ್ಯ ರೂವಾರಿ.
ಕೇವಲ 42 ಬಾಲ್ಗಳಲ್ಲಿ ಅಜೇಯ 67 ರನ್ ಸಿಡಿಸಿ ಭರ್ಜರಿ ಆಟ ಆಡಿದ್ರು. 7 ಬೌಂಡರಿ 5 ಸಿಕ್ಸರ್ಗಳನ್ನ ಬಾರಿಸಿ ಆಕ್ರಮಣಕಾರಿ ಬ್ಯಾಟಿಂಗ್ ಅಂದ್ರೆ ಏನು ಅಂತ ತೋರಿಸಿದ್ರು. ಇದರಿಂದಾಗಿ ಪಾಕಿಸ್ತಾನ ತಾವು ಗಳಿಸಿದ್ದ ಕಡಿಮೆ ಮೊತ್ತವನ್ನ ಕಾಪಾಡಿಕೊಳ್ಳುವ ಕನಸನ್ನ ಬೇಗನೆ ಕೈಬಿಡಬೇಕಾಯಿತು. ತಮೀಮ್ ಅವರ ಈ ಅದ್ಭುತ ಆಟದಿಂದ ಬಾಂಗ್ಲಾದೇಶಕ್ಕೆ ಯಾವ ಒತ್ತಡವೂ ಬೀಳಲಿಲ್ಲ, ಸ್ಕೋರಿಂಗ್ ರೇಟ್ ಕೂಡ ಹೆಚ್ಚಾಯಿತು. ಇನ್ನು ಟೆಸ್ಟ್, ಓಡಿಐ, ಟಿ20ಐನಲ್ಲಿ ಬಾಂಗ್ಲಾದೇಶ ತಂಡವನ್ನ ಮುನ್ನಡೆಸಿದ ಅನುಭವ ಇರುವ ಎಡಗೈ ಬ್ಯಾಟ್ಸ್ಮನ್ ನಜ್ಮುಲ್ ಹುಸೈನ್ ಶಾಂಟೋ ತಮೀಮ್ಗೆ ಉತ್ತಮ ಸಾಥ್ ಕೊಟ್ರು. 33 ಬಾಲ್ನಲ್ಲಿ 5 ಬೌಂಡರಿಗಳ ಸಮೇತ 27 ರನ್ ಗಳಿಸಿದ್ರು. ಬಲಗೈ ಬ್ಯಾಟ್ಸ್ಮನ್ ಸೈಫ್ ಹಸನ್ ಬೇಗ ಔಟಾಗಿ ಪೆವಿಲಿಯನ್ ಸೇರಿಕೊಂಡ್ರು. ಪಾಕಿಸ್ತಾನದ ನಾಯಕ ಶಾಹೀನ್ ಅಫ್ರಿದಿ 3ನೇ ಓವರ್ನಲ್ಲೇ ಸೈಫ್ ಅವರನ್ನ ಕೇವಲ 4 ರನ್ಗಳಿಗೆ ಪೆವಿಲಿಯನ್ಗೆ ಕಳಿಸಿದ್ರು. ಆದ್ರೆ ಇದರಿಂದ ಬಾಂಗ್ಲಾದೇಶದ ಗೆಲುವಿನ ಓಟಕ್ಕೆ ಯಾವ ಅಡ್ಡಿಯೂ ಆಗ್ಲಿಲ್ಲ. ಪಾಕಿಸ್ತಾನದ ಓಡಿಐ ಕ್ಯಾಪ್ಟನ್ ಎಡಗೈ ವೇಗದ ಬೌಲರ್ ಶಾಹೀನ್ ಅಫ್ರಿದಿ 5 ಓವರ್ ಬೌಲಿಂಗ್ ಮಾಡಿ 35 ರನ್ ನೀಡಿ ಒಂದೇ ಒಂದು ವಿಕೆಟ್ ಪಡೆದ್ರು. ನಜ್ಮುಲ್ ಹುಸೈನ್ ಶಾಂಟೋ 27 ರನ್ಗಳಿಗೆ ಔಟಾಗಿದ್ರು. ಅವರನ್ನ ಔಟ್ ಮಾಡಿದ್ದು ಮೊಹಮ್ಮದ್ ವಾಸೀಂ. ಆದ್ರೆ ತಮೀಮ್ ಮತ್ತು ಶಾಂಟೋ ನಡುವಿನ ಆ ಭರ್ಜರಿ ಜೊತೆಯಾಟ ಬಾಂಗ್ಲಾದೇಶಕ್ಕೆ ಸುಲಭ ಗೆಲುವು ತಂದುಕೊಟ್ಟಿತ್ತು. ಕೇವಲ 15.1 ಓವರ್ಗಳಲ್ಲೇ ಕೇವಲ 2 ವಿಕೆಟ್ ಕಳೆದುಕೊಂಡು ಬಾಂಗ್ಲಾದೇಶ ಗೆಲುವನ್ನ ಖಚಿತಪಡಿಸಿಕೊಂಡಿತು. ಲಿಪ್ಟನ್ ದಾಸ್ 3 ರನ್ ಗಳಿಸಿ ಅಜೇಯರಾಗಿ ಕ್ರೀಸ್ನಲ್ಲೇ ಉಳಿದ್ರು. ಮೊದಲ ಏಕದಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಗಳಿಸಿದ ಈ ಭರ್ಜರಿ 8 ವಿಕೆಟ್ಗಳ ಗೆಲುವು 3 ಪಂದ್ಯಗಳ ಸರಣಿಯಲ್ಲಿ ಅವರಿಗೆ ನಿರ್ಣಾಯಕ 1-0 ಮುನ್ನಡೆ ತಂದುಕೊಟ್ಟಿದೆ. ಇದು ತಂಡದ ಆತ್ಮವಿಶ್ವಾಸವನ್ನ ಸಖತ್ ಹೆಚ್ಚಿಸಿದ್ದು 2027ರ ಐಸಿಸಿ ಪುರುಷರ ಕ್ರಿಕೆಟ್ ವಿಶ್ವಕಪ್ಗೆ ನೇರವಾಗಿ ಅರ್ಹತೆ ಪಡೆಯುವ ಅವರ ಅಭಿಯಾನಕ್ಕೆ ದೊಡ್ಡ ಶಕ್ತಿ ತುಂಬಿದೆ. ಸದ್ಯ ಐಸಿಸಿ ಏಕದಿನ ಶ್ರೇಯಾಂಕದಲ್ಲಿ 10ನೇ ಸ್ಥಾನದಲ್ಲಿರುವ ಮೆಹಿದಿ ಹಸನ್ ಮಿರಾಜ್ ನಾಯಕತ್ವದ ಬಾಂಗ್ಲಾದೇಶ ತಂಡಕ್ಕೆ ರ್ಯಾಂಕಿಂಗ್ ಅಂಕಗಳನ್ನು ಗಳಿಸುವುದು ಎಷ್ಟು ಮುಖ್ಯ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನೇರ ಅರ್ಹತೆಗೆ ಮಾರ್ಚ್ 31, 2027 ಕಟ್ ಆಫ್ ದಿನಾಂಕವಾಗಿ ನಿಗದಿಪಡಿಸಲಾಗಿದೆ. ಏಕದಿನ ಶ್ರೇಯಾಂಕದಲ್ಲಿ 4ನೇ ಸ್ಥಾನದಲ್ಲಿರುವ ಪಾಕಿಸ್ತಾನ ತಂಡ ಈ ಸರಣಿಗೆ ಒಂದು ಹೊಸ ರೂಪದ ತಂಡದೊಂದಿಗೆ ಬಂದಿದೆ. ಬಾಬರ್ ಅಜಂನಂತಹ ಪ್ರಮುಖ ಆಟಗಾರರಿಗೆ ವಿಶ್ರಾಂತಿ ನೀಡಿ ಶಾಹೀನ್ ಅಫ್ರಿದಿ ನಾಯಕತ್ವದಲ್ಲಿ ಹಲವು ಹೊಸ ಆಟಗಾರರನ್ನು ಪರಿಚಯಿಸಿದೆ. ಈ ತಂತ್ರ ಹೊಸ ಪ್ರತಿಭೆಗಳನ್ನು ಪರೀಕ್ಷಿಸುವ ಗುರಿ ಹೊಂದಿದ್ರು. ಈ ಹೀನಾಯ ಸೋಲು ಅವರಿಗೆ ಬಾಂಗ್ಲಾದೇಶದ ಪಿಚ್ಗಳಿಗೆ ಹೊಂದಿಕೊಳ್ಳುವಲ್ಲಿ ಎದುರಾಗಿರುವ ಸವಾಲುಗಳನ್ನು ಎತ್ತಿ ತೋರಿಸ್ತಿದೆ. ಬಾಂಗ್ಲಾದೇಶದ ನಹಿದ್ ರಾಣಾ ಅವರ ಪ್ರದರ್ಶನ ಹಾಗೂ ತಂಜೀದ್ ಹಸನ್ ತಮೀಮ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಈ ಸರಣಿಗೆ ಒಂದು ಉನ್ನತ ಮಟ್ಟವನ್ನೇ ಸೃಷ್ಟಿಸಿವೆ. ಇತ್ತ ಪಾಕಿಸ್ತಾನ ತಂಡ ಮುಂದಿನ ಪಂದ್ಯಗಳಲ್ಲಿ ತಿರುಗಿ ಬೀಳಲು ಫಹೀಮ್ ಅಶ್ರಫ್ ಮತ್ತು ನಾಯಕ ಶಾಹೀನ್ ಅಫ್ರಿದಿಯಂತಹ ಆಟಗಾರರ ಮೇಲೆ ಭಾರೀ ಭರವಸೆ ಇಟ್ಟಿದೆ. ಮುಂದಿನ 2 ಏಕದಿನ ಪಂದ್ಯಗಳು ಮಾರ್ಚ್ 13 ಮತ್ತು 15 ರಂದು ನಡೆಯಲಿದ್ದು, ಎರಡೂ ಢಾಕಾದ ಮಿರ್ಪುರ್ನಲ್ಲಿರುವ ಶೇರೆ ಬಾಂಗ್ಲಾ ರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದೆ. ಈ ಪಂದ್ಯಗಳು ಪಾಕಿಸ್ತಾನಕ್ಕೆ ತಿರುಗಿ ಬೀಳಲು ಹಾಗೆ ಬಾಂಗ್ಲಾದೇಶಕ್ಕೆ ಸರಣಿ ಗೆದ್ದು ವಿಶ್ವಕಪ್ ಅರ್ಹತೆಯ ಆಸೆಗಳನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳಲು ತುಂಬಾ ನಿರ್ಣಾಯಕವಾಗಿವೆ.